ನಿಖಿಲ್ ಬಗ್ಗೆ ಯಡಿಯೂರಪ್ಪ ಭವಿಷ್ಯವನ್ನ ನುಡಿದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಕಾದಿದ್ಯಾ ಸಂಕಷ್ಟ ಅನ್ನುವ ಪ್ರಶ್ನೆ ಎದ್ದಿದೆ. ಯಡಿಯೂರಪ್ಪ ಹೇಳಿದ್ದು ಏನ್ ಗೊತ್ತಾ? ಏನ್ ಹೇಳಿದ್ರು ಯಡಿಯೂರಪ್ಪ ನಿಖಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ನಿಖಿಲ್ ಕುಮಾರಸ್ವಾಮಿಗೆ ಸಂಕಷ್ಟ ಕಾದಿದ್ಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಡಿಯೂರಪ್ಪ ಈ ಕುರಿತಂತೆ ಏನ್ ಮಾತನಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದೀವಿ. ರದ್ದಾಗುತ್ತಂತೆ ನಿಖಿಲ್ ಕುಮಾರಸ್ವಾಮಿಯ ನಾಮಪತ್ರ. ಈಗ ಆಗದಿದ್ರು ಮುಂದೆ ಕೋರ್ಟ್ನಲ್ಲಿ ರದ್ದಾಗುತ್ತಂತೆ ಭವಿಷ್ಯವನ್ನ ನುಡಿದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ. ಸೋಲಿನ ಭೀತಿಯಿಂದ ಸಿಎಂ ಹತಾಶರಾಗಿದ್ದಾರೆ. ಮಂಡ್ಯ ಚುನಾವಣಾ ಅಧಿಕಾರಿಯನ್ನ ವರ್ಗಾವಣೆ ಮಾಡಬೇಕು. ಬೆಳಗಾವಿಯಲ್ಲಿ ಯಡಿಯೂರಪ್ಪ ಒತ್ತಾಯವನ್ನ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯ ಒಂದು ನಾಮಪತ್ರ ರದ್ದಾಗುತ್ತೆ. ಈಗ ಆಗದೆ ಹೋದ್ರೂ ಕೂಡ ಮುಂದೆ ಕೋರ್ಟ್ನಲ್ಲಿ ಆಗುತ್ತೆ ಅಂತ ಯಡಿಯೂರಪ್ಪನವರು ಭವಿಷ್ಯವನ್ನ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಯಡಿಯೂರಪ್ಪನವರು ಮತ್ತು ಒಂದ್ ಕಡೆ ಮಂಡ್ಯ ಜಿಲ್ಲಾಧಿಕಾರಿಯನ್ನ ಬದಲಾವಣೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಪರವಾದಂತ ಒಂದು ಅಲೆ ಏನಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿ, ಅದಕ್ಕಾಗಿ ಚುನಾವಣಾ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಯಾರ ಮಗನ ನಾಮಿನೇಷನ್ ಪೇಪರು ಸರಿ ಇಲ್ಲದೇನೆ ತಿರಸ್ಕಾರ ಆಗಬೇಕಾಗಿತ್ತೋ ಅದನ್ನ ಅಧಿಕಾರಿಗಳಿಗೆ ಒತ್ತಡ ತಂದು ಮತ್ತೆ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ನಾನು ಈ ಟೈಮಲ್ಲಿ ಅನಿವಾರ್ಯ ಅಲ್ಲಿಯ ಚುನಾವಣಾಧಿಕಾರಿ 24 ಗಂಟೆಯಲ್ಲಿ ಜಾಗ ಖಾಲಿ ಮಾಡಬೇಕು, ಅವ್ರನ್ನ ವರ್ಗಾವಣೆ ಮಾಡಬೇಕು, ಪ್ರಾಮಾಣಿಕ ಅಧಿಕಾರಿಯನ್ನು ಹಾಕಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ನನಗೆ 100% ವಿಶ್ವಾಸ ಇದೆ. ಆ ಕುಮಾರಸ್ವಾಮಿಯವರ ಮಗನ ನಾಮಪತ್ರ ತಿರಸ್ಕಾರ ಆಗುತ್ತೆ. ಈಗಾಗದೇ ಇದೆ, ಮುಂದೆ ಕೋರ್ಟ್ನಲ್ಲಿ ತಿರಸ್ಕಾರ. ನೋಡ್ತಾ ಇದ್ದೀವಿ ಇಲ್ಲಿ ಯಡಿಯೂರಪ್ಪನವರು ಭವಿಷ್ಯವನ್ನ ನುಡಿದಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿಯ ನಾಮಪತ್ರ 100ಕ್ಕೆ 100ರಷ್ಟು ತಿರಸ್ಕೃತವಾಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಯಡಿಯೂರಪ್ಪನವರು. ಇಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿಯ ನಾಮಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗೊಂದಲಗಳು ಮೂಡಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ನಿನ್ನೆ ಅಷ್ಟೇ ಮದನ್, ಸುಮಲತಾ ಅಂಬರೀಶ್ ಅವರ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು ಏನೆಲ್ಲ ಆಗಿದೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಹೇಳ್ತಾ ಇದ್ದಂಥದ್ದು. ನಂತರ ಅವರು ಚುನಾವಣಾ ಅಧಿಕಾರಿಗಳ ಮುಂದೆನೂ ಕೂಡ ಹೋಗಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಸವಿವರವಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದಾರೆ. ಈಗ ಯಡಿಯೂರಪ್ಪನವರು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಈ ಒಂದು ವಿಚಾರದಲ್ಲಿ. ಈಗ ಅದು ತಿರಸ್ಕೃತವಾಗದೆ ಹೋದ್ರೂ ಕೂಡ ಕೋರ್ಟ್ ನಲ್ಲಿ ಅದು ತಿರಸ್ಕೃತ ಆಗುತ್ತೆ ಅಂತ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಅವರ ಪರವಾದಂತ ಒಂದು ಅಲೆ ಏನಲ್ಲಿದೆ ಮಂಡ್ಯ ಜಿಲ್ಲೆಯಲ್ಲಿ, ಅದಕ್ಕಾಗಿ ಚುನಾವಣಾ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಯಾರ ಮಗನ ನಾಮಿನೇಷನ್ ಪೇಪರು ಸರಿ ಇಲ್ಲದೇನೆ ತಿರಸ್ಕಾರ ಆಗಬೇಕಾಗಿತ್ತೋ ಅದನ್ನ ಅಧಿಕಾರಿಗಳಿಗೆ ಒತ್ತಡ ತಂದು ಮತ್ತೆ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ. ನಾನು ಈ ಟೈಮಲ್ಲಿ ಅನಿವಾರ್ಯ ಅಲ್ಲಿಯ ಚುನಾವಣಾಧಿಕಾರಿ 24 ಗಂಟೆಯಲ್ಲಿ ಜಾಗ ಖಾಲಿ ಮಾಡಬೇಕು, ಅವ್ರನ್ನ ವರ್ಗಾವಣೆ ಮಾಡಬೇಕು, ಪ್ರಾಮಾಣಿಕ ಅಧಿಕಾರಿಯನ್ನು ಹಾಕಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ನನಗೆ 100% ವಿಶ್ವಾಸ ಇದೆ. ಆ ಕುಮಾರಸ್ವಾಮಿಯವರ ಮಗನ ನಾಮಪತ್ರ ತಿರಸ್ಕಾರ ಆಗುತ್ತೆ. ಈಗಾಗದೇ ಇದೆ, ಮುಂದೆ ಕೋರ್ಟ್ನಲ್ಲಿ ತಿರಸ್ಕಾರ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಂದ್ರಕಾಂತ್, ಏನೆಲ್ಲ ಮಾತನಾಡಿದ್ರು ಯಡಿಯೂರಪ್ಪ? ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿ ಯಡಿಯೂರಪ್ಪನವರು ಮಾತನಾಡ್ತಿದ್ದನ್ನ ನೋಡಿದ್ವಿ. ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿಯ ನಾಮಪತ್ರ ತಿರಸ್ಕೃತವಾಗುತ್ತೆ, ಇದು 100% ಸತ್ಯ ಅಂತ ಕೂಡ ಹೇಳ್ತಾ ಇದ್ರು, ಭವಿಷ್ಯವನ್ನ ನೋಡಿತಾ ಇದ್ರು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್. ಎಸ್ ಚಂದ್ರಕಾಂತ್, ಯಡಿಯೂರಪ್ಪನವರು ಏನೆಲ್ಲ ಮಾತನಾಡಿದ್ರು ಅಂತ? ಪೃಥ್ವಿರಾಜ್ ಅಂದ್ರೆ ಕತ್ತಿ ಸಹೋದರರ ಬಂಡಾಯ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಿರುವಂತಹ ಯಡಿಯೂರಪ್ಪನವರು ಇವತ್ತು ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮತ್ತೊಮ್ಮೆ ಏನಂದ್ರೆ ಎಐಸಿಸಿ ಅಧ್ಯಕ್ಷ ಬಚ್ಚ ಅಂತ ಹೇಳುವ ಮೂಲಕ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಅದೇ ರೀತಿ ನನ್ನ ವಿರುದ್ಧ ಏನು ಡೈರಿ ಆರೋಪವನ್ನು ಮಾಡಿದ್ರೆ ಆರೋಪ ಸಾಬೀತಾದ್ರೆ ನಾನು ರಾಜಕೀಯ ನಿವೃತ್ತಿ ಪಡಿಸ್ತೀನಿ, ಈ ರೀತಿ ಇಲ್ಲಸರದ ಆರೋಪಗಳನ್ನ ಮಾಡಬಾರ್ದು, ಇದು ಮೂರ್ಖತನದ ಆರೋಪ ಅಂತ ಹೇಳಿ ಒಂದು ವಾಗ್ದಾಳಿ ನಡೆಸಿದ್ರು. ಅದೇ ರೀತಿ ಬೆಳಗಾವಿ ಟಿಕೆಟ್ ಹಂಚಿಕೆ ಏನು ವಿಚಾರದಲ್ಲಿ ಆಗಿರುವ ಗೊಂದಲಗಳನ್ನು ಕೂಡ ಇವತ್ತು ಯಾವುದೇ ಗೊಂದಲಗಳಿಲ್ಲ, ನಾನು ಗಟ್ಟಿ ಬ್ರದರ್ಸ್ ಜೊತೆ ಮಾತುಕತೆ ಮಾಡಿ ಇದನ್ನ ಏನು ವಿವಾದವನ್ನು ಇತ್ಯರ್ಥ ಮಾಡ್ತೀನಿ. ಅದೇ ರೀತಿ ಏನು ಮಂಡ್ಯದಲ್ಲಿ ಸುಮಲತಾ ಅವ್ರಿಗೆ ಸಿಎಂ ಅವರು ಕಿರುಕುಳ ನೀಡುತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ರು. ನಿಖಿಲ್ ಕತ್ತಿ ಅವರ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರವನ್ನ ತಿರಸ್ಕಾರ ಆಗ್ಬೇಕು, ಈಗ ಆಗದೆ ಇದ್ರು ಕೂಡ ಮುಂದೆ ಕೋರ್ಟ್ ನಲ್ಲಿ ಆಗಲಿದೆ ಅನ್ನೋ ಒಂದು ಭವಿಷ್ಯವನ್ನ BS ಯಡಿಯೂರಪ್ಪ ಅವರು ನುಡಿದ್ದಾರೆ. ಈಗ BS ಯಡಿಯೂರಪ್ಪ ಬೆಳಗಾವಿ ವಿಮಾನ ನಿಲ್ದಾಣದಿಂದ ಕತ್ತಿ ಹಿಡಿತನದ ಒಂದು ಖಾಸಗಿ ಹೋಟೆಲ್ ಆಗಮಿಸಿ ಕತ್ತಿ ಸಹೋದರ ಜೊತೆಗೆ ಸಂಧಾನ ಸಭೆಯನ್ನ ಆರಂಭಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇನ್ನು ನಿಖಿಲ್ ನಾಮಪತ್ರ ಪರಿಶೀಲನೆ ಕ್ರಮಬದ್ಧವಾಗಿದೆ. ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸುಮಲತಾ ಚುನಾವಣಾ ಏಜೆಂಟ್ ಮದನ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಲ್ಲಿ ಚುನಾವಣಾ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ನಿಖಿಲ್ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತ ಚುನಾವಣಾ ವೀಕ್ಷಕ ರಂಜಿತ್ ಕುಮಾರ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಸುಮಲತಾ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಚುನಾವಣಾ ವೀಕ್ಷಕ. ಚುನಾವಣಾ ಆಯೋಗದ ನಿಯಮದಂತೆ ಪರಿಶೀಲನೆಯನ್ನ ನಡೆಸಲಾಗಿದೆ. ಸುಖಾಸುಮ್ಮನೆ ಆರೋಪ ಮಾಡೋದು ಬೇಡ ಅಂತ ಕೂಡ ಅವರು ಹೇಳಿದ್ದಾರೆ. ಯಾವುದೇ ಅನ್ಯಾಯ ಕೂಡ ನಡೆದಿಲ್ಲ ಇಲ್ಲಿ ಪರಿಶೀಲನೆಯ ಸಂದರ್ಭದಲ್ಲಿ ಅಂತ ಕೂಡ ಮಾತನಾಡಿರುವಂತದ್ದು. ಡಿಸಿ ಯಾವುದೇ ಹಿತಾಸಕ್ತಿಗೆ ಬಲಿಯಾಗಿಲ್ಲ, ಚುನಾವಣಾ ಅಧಿಕಾರಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮದನ್ಗೆ ಪತ್ರದ ಮೂಲಕ ಚುನಾವಣಾ ವೀಕ್ಷಕರು ಉತ್ತರವನ್ನ ನೀಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಿನ್ನೆ ಅಷ್ಟೇ ಪ್ರೆಸ್ ಮೀಟ್ ಅನ್ನ ಕರೆದು ಸುದ್ದಿಗೋಷ್ಠಿಯನ್ನ ನಡೆಸಿ ಸುಮಲತಾ ಅಂಬರೀಶ್ ಅವರು ಹಾಗೆ ಅವರ ಚುನಾವಣಾ ಏಜೆಂಟ್ ಮದನ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಡಿಸಿ ಅವರು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಅವರ ಪರವಾಗಿ ಶಾಮೀಲಾಗಿದ್ದಾರೆ ಅನ್ನೋದನ್ನ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಹಾಗೆ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಹಾಗೆ ಏನೆಲ್ಲ ಆಯ್ತು ಅನ್ನೋದನ್ನ ಕೂಡ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ರು ಮದನ್ ಅವರು. ಅದೆಲ್ಲವಕ್ಕೂ ಕೂಡ ಈಗ ಚುನಾವಣಾ ವೀಕ್ಷಕರು ಉತ್ತರವನ್ನ ನೀಡಿದ್ದಾರೆ.